ಅಲ್ವ ನಾಳೆ ನಮ್ಮ ಕಾರ್ಯಕರ್ತರು ಎಲ್ಲರೂ ರೆಡಿ ಆಗ್ಬಿಡ್ರು. ವಿಧಾನಸೌಧ ಮುಂದೆ ಅವ್ರು ಬೆಂಕಿ ಹೆಚ್ಚಿಬಿಡನ್ರ. ನಮ್ಮ ಸಾಬಗ್ ಮಿನಿಸ್ಟ್ರಿಗೆ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಾವ್ ಯಾಕೆ ಬಿಡ್ಬೇಕ? ನಾಳೆ ನಮ್ಮ ಸಾಬನ ಸಲ ಬೆಂಕಿ ಎತ್ತಿ ಸತ್ತ ನಾವು ಹೊತ್ ನೋಡ ತಿಳ್ಕೊಂಬಿಡ್ರಿ. ಏನೋ ಇದು ಗದ್ಲ? ತಮ್ಮ ನಮ್ಮ ಶಾಸಕ ಮಿನಿಸ್ಟ್ರ್ ಕೊಟ್ಟಿಲ್ಲ, ನಮ್ಗೆ ಹೊಟ್ಟಿ ಇರ್ತೈತೆ. ನಮ್ಮ ಶಾಸಕ ಮಿನಿಸ್ಟ್ರ್ ಕೊಟ್ಟಿಲ್ಲಲ್ಲ, ಪೆಟ್ರೋಲ್ ಹಾಕ್ಯಂದು ವಿಧಾನಸೌಧ ಮುಂದೆ ಸತ್ತೋಗ್ಬಿಡ್ತಾನೆ. ಏನಣ್ಣ ನಿಮ್ಮೂರ ಕುಡಿಯೋ ನೀರು ಚೆನ್ನಾಗದವ? ಇಲ್ಲ. ರಸ್ತೆ ಚೆನ್ನಾಗೈತೆ? ಇಲ್ಲ. ಚರಂಡಿಗಳು ಇಲ್ಲ. ಎಲ್ಲರಿಗೂ ಜನತಾ ಮನೆಗಳು ಅದಾವ? ಬಂದಿಲ್ಲ. ಹಂಗಾರ ಪೂರ್ತಿ ನಿಮ್ಮೂರು ಹಿಂದುಳಿದು ಬಿಟ್ಟೈತಪ್ಪ. ಹೌದಾ? ನಿಮ್ ಶಾಸಕರಿಗೆ ಮಿನಿಸ್ಟ್ರ್ ಕೊಡಗಲ್ಲ ಅಂತ ಅಂದ್ಗಟ್ಟನ ಪೆಟ್ರೋಲ್ ಹಾಕ್ಯಂದು ಬೆಂಕಿ ಹಚ್ಕೊಂಡು ಸತ್ತೋತ್ನಂತಂದು ಹೇಳಿದಲ್ಲ, ಅದೇ ರೀತಿ ನಮ್ಮೂರಿಗೆ ಕುಡಿಯೋ ನೀರು ಬೇಕು, ರಸ್ತೆ ಚೆನ್ನಾಗಿರ್ಬೇಕು, ಚರಂಡಿ ಚೆನ್ನಾಗಿರ್ಬೇಕು, ನಮಗೆ ಜನತಾ ಮನೆ ಬೇಕಂತ ಎಂದನ ಒಂದಿನ ನಿಮ್ಮ MLA ಸಾಹೇಬ್ರನ್ನ ಕೇಳಿದ್ಯಾ ನೀನು? ನಮ್ಮೂರು ಚೆನ್ನಾಗಿರ್ಲಿ ಅಂತಂದೇಳಿ ಇದೇ ಶೌರ್ಯ, ಇದೇ ಸಿಟ್ಟು, ಇದೇ ನಿನ್ನ ಪರಾಕ್ರಮ ಹೋಗಿ ನಿಮ್ಮ ಶಾಸಕರ ಹತ್ರ ತೋರಿಸು. ನಮ್ಮೂರಿಗೆ ಒಳ್ಳೇದು ಮಾಡ್ರಿ ಅಂತ. ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತಂದ್ರ ಮಿನಿಸ್ಟ್ರೇ ಬೇಕಂತೇನಿಲ್ಲ, ಶಾಸಕನಾಗೂ ಒಳ್ಳೆ ಕೆಲಸ ಮಾಡ್ಬೋದು. ಹೋಗಿ ನಿಮ್ಮ ಶಾಸಕರಿಗೆ ಹೇಳ.